ನಮಸ್ಕಾರ ರೈತ ಬಂದವರೇ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತು ಈ ಚಕಡಿಗಳು ರಾಮದುರ್ಗದ್ದು ಅಂತ ಬಂದಿದ್ದಾವೆ ಚಕಡಿ. ಚಲೋ ಅದು. ಏನು ರೇಟ್ ಹೇಳ್ತಾರೆ ಏನಿಲ್ಲ ಕೇಳೋಣ. ಫೈನಲ್ ಎಷ್ಟು ಬಂದರೂ ಕೊಡ್ತಾರೆ, ಯಾವ ಥರ ಮಟೀರಿಯಲ್ಸ್ ಬಳಸಿರ್ತಾರೆ ಅಂತಂದು. ಸೈಜ್ ಏನದವು, ಫಸ್ಟ್ ಒಂದ್ಸಲ ಚಕಡಿ ನಮಸ್ಕಾರ ರೀ ಚಕಡಿ ಎಲ್ಲ ವೀಕ್ಷಣೆ ನೋಡ್ಕೊಂಬಿಡೋಣ ಫಸ್ಟ್. ಆಮೇಲೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಹೇಳೋಣ. ಎಲ್ಲ ಥರದ ವೆರೈಟಿ ಬಂದವು ಚಕಡಿ. ಚಲೋ ಅದಾವು ಚಕಡಿ ಮಾತ್ರ ಚಲೋ ಅದಾವು. ನಮಸ್ಕಾರ ರೀ. ಚಕಡಿ ತಂದಿರಿ ಇವತ್ತ? ಹೌದ್ರಿ. ಏನೇನು ಸೈಜ್ ನೋಡಕ್ಕೆ ತಂದಿರಿ ಇವತ್ತ? 6 ಫುಟ್ ರೀ. ಹ್ಞೂ ರೀ, ಇದು 6 ಫುಟ್ಟಿಂದ. ಹ್ಞೂ ರೀ, ಇದು 5 ಫುಟ್ ರೀ. ಹ್ಞೂ ರೀ. ಈ ಕಡೆ ಅಲ್ಲೂ ರೀ ಇವೆಲ್ಲ 4 ಫುಟ್ ರೀ. ಏನು ರೇಟ್ ಇವೆಲ್ಲ 16,000. ಮಟೀರಿಯಲ್ ಎಲ್ಲ ತುಟ್ಟಾಗತ್ತಲ್ರಿ, ಎಲ್ಲ ಹಲಿಗೆ ಹಾಕ್ಬೇಕು. ಹಲಿಗೆ ದೊಡ್ಡ ಇದ್ರೆ ಹಾಕಿರೋದು ನಮ್ಗೆ. ಯಾವ್ರೇನ ಸೂಡಿಯಾರ ಓರೆ 30,000 ಅದಾವ್ರಿ ಅದಾವ. ಕಂಪ್ಲಿಲಿಂತ ಬಂದಿರಿ ಗದಗ ಮಾರ್ಕೆಟಿಗೆ. ಏನು ಅನ್ಸುತ್ತೆ ಗದಗ ಮಾರ್ಕೆಟ್? ದನಗಳು ಕುಡಿಲ್ಲ, ಇನ್ಮೇಲೆ ಕೊಡ್ತಾವಪ್ಪ, ಇವಾಗ ಸೇರ್ತಾವ. ಏನು ಸೈಜ್ ಅದಾವು ಎಲ್ಲ ತಿಳ್ಕೊಂಡು ಅಣ್ಣ ನಮಸ್ಕಾರ ರೀ. ಯಾವ ಊರ್ಲಿಂತ ಬಂದಿರಿ ಅಣ್ಣ? ರಾಮದುರ್ಗಲಿಂತ ಬಂದಿರಿ. ಇವತ್ತು ಎಷ್ಟು ಬಂಡಿ ತಂದಿರಿ? 9 ಗಾಡಿ ಅದಾವ ರೀ. ಹ್ಞೂ ರೀ. ಇದಕ್ಕೆ ಏನು ಸೈಜ್ ಐತ್ರಿ ಇದು? 4 ಫುಟ್ ರೀ. ಹ್ಞೂ ರೀ. ಮಟೀರಿಯಲ್ಸ್ ಎಲ್ಲ ಯಾವ್ದು ಬಳಸಿರಿ ಇದ್ರೊಳಗೆ? ಟಾಟಾ ಮಟೀರಿಯಲ್ಸ್ ಬಳಸ್ತೀರಿ. ಹಾಂ ರೀ. ಎಷ್ಟು ಕೆ ಜಿ ಬರ್ಬೋದು ಅಂದಾಜು ರೀ ಇದು ತೂಕ? 45-50 ಕೆ ಜಿ ಮಟ್ಟ ಬರ್ತೈತಿ. ಇದಕ್ಕೆ ಪ್ರೈಸ್ ಏನು ಹೇಳಿರಿ ಅಣ್ಣ? 16,500 ರೂಪಾಯಿ ಹೇಳ್ತೀರಿ. ಸ್ವಲ್ಪ ವ್ಯಾಪಾರ ಇದ್ರ ಜೊತೆ ನಗ ಇರ್ತೈತಿ ರೀ. ಹ್ಞೂ ರೀ. ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ನಿಂತರ ಕೊಡ್ತೀರಿ. ಹ್ಞೂ ರೀ. ಹಾಂ ಸರಿ, ಚಲೋ ಅದಾವ ನೋಡಿರಿ. ಮತ್ತು ಬಂಡಿ ಮಾತ್ರ ಚಲೋ ಅದಾವು. ಹ್ಞೂ ರೀ. ಇದು ಹಲಿಗೆನೂ ಹಾಕಿರಿ ಇದಕ್ಕೆಲ್ಲ? ಹಲಿಗೆ ರೆಡಿ ರೀ, ಎಲ್ಲ ರೆಡಿ ರೀ. ಹಲಿಗೆ ಯಾವ್ದು? ಪ್ರೈಮರ್ ಗಿಮರ್ ಹಚ್ಚಿ ರೆಡಿ ಮಾಡಿ ಎಲ್ಲ ಪೇಂಟಿಂಗ್ ಇಂಟು ಮಾಡಿ ಕಸ್ ಕೊಡ್ತೀರಿ. ಇದು ಈ ಚಕಡಿ ಏನು ಹೇಳ್ತೀರಿ ರೇಟ್? ಇದು 3.5 ಫುಟ್ ರೀ. 3.5 ಫುಟ್ ರೀ. ಇದು ಈಸ್ ಬರ್ತಾವ್ರಿ. ಹಾಂ ಈಸ್ ಬರ್ತಾವ್ರಿ ಇವು. ಹಾಂ, ಇದಕ್ಕೆ ನಾವು 13,000 ರೂಪಾಯಿ ಹೇಳ್ತೀವಿ ರೀ. 13,000 ಹೇಳ್ತೀರಿ. ನಗ ಕೊಡ್ತೀರಿ ಇದಕ್ಕೆ? ನಗ ಕೊಡ್ತೀವಿ. ಹ್ಞೂ ರೀ. ಇದು ರೈತರು ಬಂದ್ರೆ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಮಾಡಿ ಮುಗಿಸ್ಕೊಡ್ತೀವಿ. ವ್ಯಾಪಾರ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀರಿ.
ಸರಿ ಇದು ರೀ ಇವೆಲ್ಲ 4 ಫುಟ್ ರೀ ಸರ್. 4 ಫುಟ್ ರೀ ಇವೆಲ್ಲ ಈ ಕಡೆ ಇರು 4 ಫುಟ್ ರೀ ಸೇಮ್ ರೇಟ್ ರೀ ಇವೆಲ್ಲ. ಇವು ಏನು ರೇಟ್ ರೀ? ಇವೆಲ್ಲ ಅದು 16,500 ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀವಿ ಕೊಡ್ತೀವಿ ಎಲ್ಲ 4 ಫುಟ್ ಇವು ಅಷ್ಟು ಇರು ರೀ. ಎಲ್ಲ 4 ಫುಟ್. ಹ್ಞೂ ರೀ. ಈಗ ಹೋದ ಸಲ ಈಗ ನಾವು ಹೋಲ್ಸೇಲ್ ಬಂದಾಗ ರೈತರು ದೊಡ್ಡ ಗಾಡಿ ಹಾಂ ದೊಡ್ಡ ಗಾಡಿ ಕೇಳಿದ್ರೆ ಹಾಂ ಈಗ 5 ಫುಟ್ ಗಾಡಿ ತೊಗೊಂಬಂದಿವ್ರಿ 6 ಫುಟಿನ ಒಂದು ಗಾಡಿ ತೊಗೊಂಡು 5 ಫುಟ್ಟಿಂದ ಒಂದು ಎಕ್ಸ್ಟ್ರಾ ಮಾಡಿರಿ 6 ಫುಟ್ಟಿಂದ ಒಂದು ಎಕ್ಸ್ಟ್ರಾ ತೊಗೊಂಬಂದಿರಿ ಇವತ್ತು ಗಾಡಿ. ಇದಕ್ಕೆ ಪ್ರೈಸ್ ಏನು ಹೇಳಿರಿ? ಈಗ 28 ಹೇಳ್ತೀವಿ ರೀ. 28,000 ಇದು ಬಂದು ಜಾಗದ್ಮ್ಯಾಗ ಇದು 5 ಫುಟ್ ರೀ ಇದು ಇದು 5 ಫುಟ್ ಗಾಡಿ ಸರಿ. 5 ಫುಟ್ ರೀ. ಡಿಸೈನ್ ಮಾಡಿರಿ ಒಟ್ಟೆಲ್ಲ. ಇದಕ್ಕೂ ಎಲ್ಲ ಹಲಿಗೆ ಬರ್ತಾವ್ರಿ. ಹ್ಞೂ ರೀ. ಇವಕ್ಕೆಲ್ಲ ಇಲ್ಲಿ ಸ್ಟೀಲಿಂಗ್ ಗುಂಡಿ ಇಟ್ಟಿವ್ರಿ ಡಿಸೈನ್ ಇತ್ತು. ಹ್ಞೂ ರೀ. ಇದಕ್ಕೂ ಹಲಿಗೆ ಐತ್ರಿ ಎಲ್ಲ ಐತ್ರಿ. ಹ್ಞೂ ರೀ. ಎಲ್ಲ ಕೇಶಿಂಗ್ ಟೈರ್ ರೀ. ಹ್ಞೂ ರೀ. ಹಾಂ ಪೊನೆ 2 ಇಂಚ್ ಇರಿಸ್ರಿ. ಪೋನೆ 2 ಇಂಚ್ ಇರಿಸ್ರಿ. ಹಾಂ ರೀ. ಗಟ್ಟಿ ಮುಟ್ಟದವ್ರಿ ಬಂಡಿ ಹಾಂ ಎಲ್ಲ ಯಾವ್ದು ಬೆಳೆಸಿರಿ? ಇವು ಎಲ್ಲ ಟಾಟಾ ಕಂಪ್ನಿ. ಟಾಟಾ ಕಂಪ್ನಿವ ಬೆಳೆಸಿರಿ? ಎಲ್ಲ ಮೆಟೀರಿಯಲ್ ಎಲ್ಲ ಟಾಟಾ. ಟಾಟಾ ಕಂಪ್ನಿದ ಬಸ್ತೀರಿ. ಹ್ಞೂ ರೀ. ಪ್ರೈಸ್ ರೀ ಇದು? ಈಗ 28 ಹೇಳ್ತೀವಿ ರೀ. 28,000. ರೈತರು ಬಂದು ಬಗೆ ಹರಿಸ್ತಾ ಅಂದ್ರೆ ಹ್ಞೂ ರೀ. ನೋಡಿ ಹೆಚ್ಚು ಕಮ್ಮಿ ಇಸ್ಕೊಡ್ತೀವಿ. ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀರಿ. ಏನು ನಿಖರವಾದದ್ದಲ್ಲ ಸ್ವಲ್ಪ ಏನೋ ರೈತರ ಕೇಳಿದ್ರೆ ಸ್ವಲ್ಪ ಕಾಡಿ ಬೇಡಿದ್ರೆ ಬಿಡ್ತೀರಿ. ಹ್ಞೂ ರೀ. ಕಡಿಮೆ ಮಾಡ್ಕೊಡ್ತೀವಿ. ಹಾಂ ಇದು 5 ಫುಟ್ ರೀ ಇದು? ಇದು 5 ಫುಟ್ ಸೈಜ್. 5 ಫುಟ್ ರೀ. ಇದು 6 ಫುಟ್ಟಿಂದ ಒಂದು ರೀ? ಹ್ಞೂ ರೀ. ಇದು 6 ಫುಟ್ ಅಂತ ನೋಡ್ರಿ. ಇದಕ್ಕೇನು ಪ್ರೈಸ್ ಮಾಡಿರಿ? ಇದನ್ನ 30,000 ಹೇಳತ್ತೀವಿ ರೀ. 30,000 ಹೇಳ್ತೀರಿ? ಹ್ಞೂ ರೀ. ಹೆಚ್ಚು ಕಮ್ಮಿ ಮಾಡಿ ಮುಗಿಸ್ಕೊಡ್ತೀವಿ ರೀ. ಒಟ್ಟು ವ್ಯಾಪಾರ ಹೆಚ್ಚು ಕಡಿಮೆ ಬಂದು ಮುಗಿಸ್ಕೊಡ್ತೀವಿ. ಹಾಂ ವ್ಯಾಪಾರ ಹೆಚ್ಚು ಕಡಿಮೆ ಕೊಡ್ತೀರಿ ರೈತರಿಗೆ? ಚಲೋ ಐತೆ ನೋಡ್ರಿ ಇದು ಮಟೀರಿಯಲ್ಸ್ ಚಲೋ ಐತೆ ಸರ್. ಹ್ಞೂ ರೀ. ಚಲೋ ಅದ ನೋಡ್ರಿ. ರಾಮದುರ್ಗ ಅಲ್ರಿ? ಹಾಂ ರಾಮದುರ್ಗ ರೀ. ಹಾಂ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ನಿಮ್ದು? ನಮ್ದು ಮೊಬೈಲ್ ನಂಬರ್ ಇತ್ತು ರೀ 91 ರೀ 91 48 48 68 68 28 28 25 ಇರ್ತಾವೆ ನಿಮ್ಮ ಹತ್ರ ಸ್ಟಾಕ್ ಕಂಟಿನ್ಯೂ ಇರ್ತಾವೆ ಬಂಡಿಗಳು? ಇರ್ತಾವ ರೀ. ಹ್ಞೂ ರೀ. ಒಂದೊಂದು ಟೈಮ್ ಏನೋ ಸ್ವಲ್ಪ ಇದಾದ್ರು ಹ್ಞೂ ರೀ. ಬಂದು ಆರ್ಡರ್ ಕೊಟ್ರೆ ಆರ್ಡರ್ ಹ್ಞೂ ರೀ. ಜವಾಬ್ದಾರಿ ನಮ್ದು. ಹಾಂ ಹಾಂ ಆರ್ಡರ್ ಕೊಟ್ಟರೆ ಹಾಕ್ತೀರಿ? ಆಗ್ತದೆ. ಮತ್ತು ಗದಗ ಜಾನುವಾರು ಮಾರ್ಕೆಟಿಗೆ ಬಂದಿದ್ರು ಅಣ್ಣವ್ರೆ. ಹೋದವ್ರು ಬಂದಿದ್ರಲ್ಲ ಎಷ್ಟು ಬಂಡಿ ಸೇಲ್ ಆಗಿದ್ದು ರೀ? ಹೋದವ್ರ ನಮ್ಮ ಒಂದು 5-6 ಗಾಡಿ ಕೊಡ್ತೀವಿ. 5-6 ಗಾಡಿ ಸೇಲ್ ಆಗಿದ್ದು ರೀ. ನಮ್ಮ ಚಾನಲ್ ಮುಖಾಂತರ ಬಂದಿದ್ದಾರೆ ರೈತರು ಬಂದಿದ್ದರೆ ಆರ್ಡ್ರ್ ಹಾಕಿ ವರ್ಕ್ಶಾಪ್ನಾಗ ರೆಡಿ ಆಗತ್ತೆ. ರೆಡಿ ಆಗುಂತವ್ ರೀ. ಹಾಂ ಹಾಂ ಸರಿ ಸರಿ. ಏನು ಒಳ್ಳೇದಾಗತ್ತೆ ರೀ? ಇವತ್ತು ಗದಗ ಜಾನುವಾರು ಮಾರ್ಕೆಟ್ ಇರಿದೆ ವ್ಯಾಪಾರ ವಹಿವಾಟು ನಡೀಲಿಕ್ಕತ್ತೈತಿ. ಇವತ್ತು ವ್ಯಾಪಾರ ವಹಿವಾಟು ದೂರಲಿಂತ ಬಂದಿದ್ದಾರೆ. ಅನಂತಪುರ್ಲಿಂತ ಬಂದಿದ್ದಾರೆ ಎತ್ತುಗಳು ಖರೀದಿ ಮಾಡಲಿಕ್ಕೆ. ಬಳ್ಳಾರಿಲಿಂತ ಬಂದಿದ್ದಾರೆ. ಈಚೆಗಡೆ ರಾಯಚೂರು ಭಾಗದಾಗಿಂತ ಬಂದಿದ್ದಾರೆ. ಸಾಕಷ್ಟು ಎತ್ತುಗಳು ಸೇರಿದವು. ಇವತ್ತು ವ್ಯಾಪಾರ ವಹಿವಾಟು ನಡೀಲಿಕ್ಕತ್ತವು. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಅನುಕೂಲ ಆಗ್ತೈತಿ. ಬೇಕಂದ್ರೆ ಇವ್ರನ್ನ ಕರೆ ಮಾಡಿರಿ. ಒಳ್ಳೆ ಕ್ವಾಲಿಟಿ ಇರ್ತಾವೆ ಅಂತ ಹೇಳ್ತಾರೆ ಮಟೀರಿಯಲ್ಸ್.